ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಕಾರೊಂದು ನದಿಗುರುಳಿದೆ. ಹೇಮಾವತಿ ನದಿಗೆ ಬಿದ್ದ ಕಾರನ್ನ ಮೇಲೆತ್ತುವುದಕ್ಕೆ ಹರಸಾಹಸವನ್ನ ಪಡಲಾಗಿದೆ. ಟ್ರ್ಯಾಕ್ಟರ್ಗೆ ಹಗ್ಗ ಕಟ್ಟಿ ಕಾರನ್ನ ಸ್ಥಳೀಯರು ಎಳಿತಿದ್ದಾರೆ. ರಬಣಕಲ್ ಸಮೀಪದ ರಾಮಣ್ಣನ ಗಂಡಿ ಬಳಿ ಆಗಿರುವಂತಹ ಅಪಘಾತ ಇದು. ರಾಷ್ಟ್ರೀಯ ಹೆದ್ದಾರಿ 73ರಲ್ಲಿ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ. ಮೂಡಿಗೆರೆ ತಾಲೂಕಿನ ಬಣಕಲ್ ಬಳಿಯ ರಾಮಣ್ಣಂಗಡಿ ಗಮನಿಸ್ತಾ ಇದ್ದೀರಿ. ಕಾರು ಉರುಳಿ ಬಿದ್ದಿರುವಂತಹ ದೃಶ್ಯ, ಅದನ್ನ ಮೇಲೆತ್ತುವುದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ಸ್ಥಳೀಯರು ಹಗ್ಗ ಕಟ್ಟಿ ಮೇಲೆತ್ತುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಂತೂ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ನಿಯಂತ್ರಣ ತಪ್ಪಿ ನದಿಗೆ ಮತ್ತೊಂದು ಕಾರು ಬಿದ್ದಿದೆ. 1 ಗಂಟೆ ಅಂತರದಲ್ಲಿ 2 ಕಾರುಗಳು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ರೀತಿಯಾಗಿ ನದಿಗೆ ಉರುಳಿ ಬಿದ್ದಿರುವುದು ಮೂಡಿಗೆರೆ ತಾಲೂಕಿನಲ್ಲಿ ಭಾರೀ ಮಳೆಯಿಂದಾಗಿ ಆಗಿರುವಂತಹ ಘಟನೆ ಇದು. ನಿಯಂತ್ರಣ ತಪ್ಪಿ ಹೇಮಾವತಿ ನದಿಗೆ ಕಾರ್ ಬಿದ್ದಿದೆ. ಒಂದು ಪ್ರಕರಣದಲ್ಲಿ ನೋಡಿದ್ವಿ ಕಾರ್ ಯಾವ ರೀತಿಯಾಗಿ ನಿಯಂತ್ರಣವನ್ನ ತಪ್ಪಿ ಬಿದ್ದಿತ್ತು ಅಂತ ಹೇಳಿ. ಮತ್ತೊಂದು ಕಡೆ ಅದೇ ರೀತಿಯ ಘಟನೆ, ಕೇವಲ 1 ಗಂಟೆಯ ಒಳಗಡೆ 2 ಕಾರುಗಳು ನದಿಗೆ ಬಿದ್ದಿರುವಂತಹ ಘಟನೆ ಬಣಕಲ್ ಸಮೀಪದ ಚಕಮಕ್ಕಿ ಗ್ರಾಮದ ಬಳಿ ಈ ಒಂದು ಘಟನೆಯಾಗಿದೆ. ಹಗ್ಗ ಕಟ್ಟಿ ನದಿಗೆ ಇಳಿದು ಕಾರ್ನಲ್ಲಿದ್ದವರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಭೂಕುಸಿತ ಸಂಭವಿಸಿದೆ. ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ಆಗಿರುವಂತಹ ಘಟನೆ ಇದು. ಗಮನಿಸ್ತಾ ಇದ್ದೀರಿ ಭೂಕುಸಿತವಾಗಿರುವಂತಹ ದೃಶ್ಯ. ಚತುಷ್ಪಥ ರಸ್ತೆ ನಿರ್ಮಾಣದಿಂದ ಮಣ್ಣು ಸಡಿಲಗೊಂಡಿತ್ತು. ಕಳೆದ 2 ದಿನಗಳಿಂದಲೂ ಕೂಡ ಸಕಲೇಶಪುರ ಭಾಗದಲ್ಲಿ ಮಳೆ ಆಗ್ತಾ ಇದೆ. ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರೂ ಕೂಡ ಮಣ್ಣು ಕುಸಿತಾ ಇದೆ. ಇದರಿಂದ ಆತಂಕ ಮನೆ ಮಾಡಿದೆ. ಮಣ್ಣು ಜಾರಿರುವಂತಹ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಸಡಿಲವಾಗಿತ್ತು ಮಣ್ಣು. ಚತುಷ್ಪಥ ರಸ್ತೆಯ ನಿರ್ಮಾಣದ ಸಂದರ್ಭದಲ್ಲಿ ಕಾಮಗಾರಿಯನ್ನು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಮಣ್ಣು ಸಡಿಲ ಆಗಿದೆ. ಇದರಿಂದಾಗಿ ಭೂಕುಸಿತ ಆಗಿದೆ. ಇನ್ನೂ ಏನಾದರೂ ದೊಡ್ಡ ಮಟ್ಟದಲ್ಲಿ ಆದರೆ ಹೇಗೆ ಅಂತ ಅಲ್ಲಿನ ಸವಾರರು ಆತಂಕಗೊಂಡಿದ್ದಾರೆ.